ನೀವು ಒಂದು ಫೋಟೋ ನೋಡ್ತಿದ್ದೀರಿ. ಆ ಹೆಣ್ಣುಮಗಳು ತುಂಬ ಎಷ್ಟು ಅದ್ಭುತವಾದಂತಹ ಹೆಣ್ಣುಮಗಳು, ಹೇಳಿ ಕೇಳಿ ವೈದ್ಯೆ. ಆಕೆ ಬಳಿ ಯಾರೇ ರೋಗಿಗಳು ಬಂದರೂ ಕೂಡ ಒಂದು ಮಾತೃ ಹೃದಯದಿಂದ ನೋಡ್ತಾ ಇದ್ದರು. ಅತ್ಯಂತ ವಾತ್ಸಲ್ಯ, ಕಾಳಜಿ, ಕಳಕಳಿಯಿಂದ ನೋಡ್ಕೊಳ್ತಿದ್ರು. ಚರ್ಮರೋಗ ತಜ್ಞೆಯಾಗಿದ್ದರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಕೆಲಸ ಮಾಡ್ತಿದ್ರು. ಆದರೆ ಅವರು ಎಷ್ಟು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಅಂದರೆ, ಏನಾಯಿತು, ಯಾಕಾಯಿತು, ಹೇಗಾಯಿತು. ಗಂಡ ಕೂಡ ಡಾಕ್ಟ್ರು, ಇಬ್ಬರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಏನಾಯಿತು, ಈ ಹೆಣ್ಣು ಮಗಳ ಹೆಸರು ಕೃತಿಕಾ ರೆಡ್ಡಿ ಅಂತ. ಆಕೆ ಕೊಲೆಯಾಗಿದ್ದಾಳೆ ಅನ್ನುವಂಥದ್ದು ಈಗ ಸ್ಫೋಟಗೊಂಡಿರುವಂತಹ ಒಂದು ಸತ್ಯ. ನಿಮಗೆ ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳಬೇಕು. ಚರಕ ಸಂಹಿತೆಯಲ್ಲೂ ಕೂಡ ವೈದ್ಯರ ಒಂದು ಪ್ರಮಾಣ ಇರುತ್ತೆ, ಪ್ರಮಾಣ ಮಾಡ್ತಾರೆ. ಚರಕ ಸಂಹಿತೆಯಲ್ಲೂ ಕೂಡ ಇದೆ, ಮಹರ್ಷಿ ಚರಕ ಸಂಹಿತೆಯಲ್ಲಿ ಹಿಪೋಕ್ರಟಿಕ್ ಓತ್ ಅಂತ ಕರೀತಾರೆ. ಯಾರು MBBS ಮಾಡ್ತಾರೆ ಅವರೆಲ್ಲರೂ ಕೂಡ ಒಂದು ಪ್ರಮಾಣವನ್ನು ಮಾಡಬೇಕು. ಏನಿದೆ ಅದರಲ್ಲಿ? ರೋಗಿಗಳನ್ನು ಗುಣಪಡಿಸುವ ವಿಷಯದಲ್ಲಿ ನನ್ನ ವಿವೇಚನೆ ಮತ್ತು ವಿಧಾನಗಳ ಪ್ರಕಾರ ನಾನು ಅವರಿಗೆ ಉತ್ತಮ ಆಹಾರದ ಪಥ್ಯೆಯನ್ನು ಹೇಳುತ್ತೇನೆ. ಅವರಿಗೆ ಯಾವುದೇ ನೋವು ಅಥವಾ ಹಾನಿಯಾಗದಂತೆ ನಾನು ನೋಡಿಕೊಳ್ತೀನಿ ತಾಯಿಯ ರೀತಿ. ಯಾರಿಗೂ ವಿಷ ಕೊಡೋದಿಲ್ಲ, ಅಂತಹ ಆಲೋಚನೆ ಮಾಡೋದಕ್ಕೆ ನನ್ನ ಮನಸ್ಸಿಗೂ ಕೂಡ ಬಿಡೋದಿಲ್ಲ. ವಿಷ ಕೊಡಿ ಅಂತ ಕೂಡ ಮತ್ತೊಬ್ಬರಿಗೆ ನಾನು ಸಲಹೆ ನೀಡೋದಿಲ್ಲ ಅನ್ನುವಂಥದ್ದು ಒಂದು ಹಿಪೋಕ್ರಟಿಕ್ ಓತ್. ಇವು ವೈದ್ಯರು ಅಂತ ನೋಡಿದಾಗ ಸಾಕಷ್ಟು ಜನ ಬರ್ತಾರೆ. ಆದರೆ ಕಣ್ಮುಂದೆ ಒಬ್ಬ ಮದರ್ ತೆರೇಸಾ ಬರ್ತಾರೆ. ಎಂತಹ ಗಾಯಾಳುಗಳು, ಎಂತಹ ರೋಗಿಷ್ಠರು ಹತ್ತಿರ ಬಂದಾಗಲೂ ಕೂಡ ತನ್ನ ಮಕ್ಕಳ ರೀತಿಯಲ್ಲಿ ಬಿಗಿದಪ್ಪಿಕೊಂಡು ಆ ಮಕ್ಕಳಿಗೆ ಔಷಧಿ ಕೊಡ್ತಿದ್ರು. ಆದರೆ ಇಲ್ಲೇನಾಯಿತು ನೋಡಿ, ಕೃತಿಕಾ ರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ, ಒಬ್ಬರು ಜನರಲ್ ಸರ್ಜನ್ನು ಮಹೇಂದ್ರ ರೆಡ್ಡಿ, ಕೃತಿಕಾ ರೆಡ್ಡಿ ಡರ್ಮಟಾಲಜಿಸ್ಟ್, ಇಬ್ಬರೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಿದ್ರು. 26/5/2024 ಇಬ್ಬರೂ ಕೂಡ ಮದುವೆ ಆಗಿದ್ರು. ಅದಾಗಿ ಸುಮಾರು 11 ತಿಂಗಳು, 23/4/2025 ಕೃತಿಕಾ ರೆಡ್ಡಿಯವರು ತಮ್ಮ ತಂದೆಯ ನಿವಾಸದಲ್ಲಿ ಜ್ಞಾನ ತಪ್ಪಿ ಬೀಳ್ತಾರೆ. ಅನಂತರದಲ್ಲಿ ಸಾವನ್ನಪ್ತಾರೆ. ಹೇಳಿ ಕೇಳಿ ವೈದ್ಯರು ಅವರು ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಕಳಕಳಿ ಇಟ್ಕೊಂಡಿರಬೇಕು. ಯಾಕೆ, ಏನಾಯಿತು? ಯಾಕೆ ನಾನು ಆ ಓತನ್ನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಅಥವಾ ಮದರ್ ತೆರೇಸಾ ಅವರ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಇವತ್ತು ಕೂಡ ಎಷ್ಟೋ ಥರದ ವೈದ್ಯರಿದ್ದಾರೆ. 5 ರೂಪಾಯಿ ಇಸ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆದು ಕಳಿಸುವಂತಹ ವೈದ್ಯರಿದ್ದಾರೆ. 1 ರೂಪಾಯಿ ತಗೊಳ್ಳದೆ ಆ ರೋಗಿಗಳನ್ನು ಮಕ್ಕಳ ರೀತಿಯಲ್ಲಿ ನೋಡುವ ಮತ್ತು ವೈದ್ಯಕೀಯ ಸೇವೆಯನ್ನು ಒದಗಿಸಿ ಋಣ ತೀರಿಸಿಕೊಳ್ಳುವಂತಹ ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಗಂಡ ಮಹೇಂದ್ರ ರೆಡ್ಡಿ ನಿಜಕ್ಕೂ ಕಟುಕ. ನೋ ಡೌಟ್, ಅದು ಗೊತ್ತಾಗಿದೆ. ಯಾಕಂದರೆ ಮದುವೆಗೂ ಮುಂಚೆ ಕೃತಿಕಾ ರೆಡ್ಡಿಯವರಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್ಕು, ಲೋ ಶುಗರ್ನಂತಹ ಆರೋಗ್ಯ ಸಮಸ್ಯೆಗಳಿದ್ವು. ಅದನ್ನು ಮುಚ್ಚಿಟ್ಟು ನನಗೆ ಮದುವೆ ಮಾಡಿಕೊಟ್ರು ಅನ್ನುವ ಕಾರಣಕ್ಕೆ ಆ ಹೆಣ್ಣು ಮಗಳಿಗೆ ಅನಸ್ತೇಷ್ಯವನ್ನು ಕೊಡ್ತಾ ಬಂದು ತುಂಬ ತಣ್ಣನೆಯ ಕ್ರೌರ್ಯ ಅಂತೀವಲ್ಲ, ಆ ರೀತಿ ಆ ಹೆಣ್ಣು ಮಗಳ ಕಥೆಯನ್ನು ಮುಗಿಸಿರುವಂಥದ್ದು. ಅಷ್ಟೇ ಅಲ್ಲ, ಇದೆಲ್ಲ ಸಾವಾದ್ಮೇಲೂ ಕೂಡ ಇದೊಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೋದಾಗ ಅವರನ್ನೂ ಕೂಡ ಒಪ್ಪಿಸಿರೋದು, ಮಾವನ ಕಡೆಯವರನ್ನು. ಯಾಕಂದರೆ 4 ತಿಂಗಳ ಅವಧಿಗೆ ಡೆಡ್ ಬಾಡಿಲಿ ಆ ಹೆಚ್ಚುವರಿ ವಿಷ ಅಥವಾ ಅನಸ್ತೇಷ್ಯಾ ಏನೇ ಇರ್ಬೋದು, ಸ್ಲೋ ಪಾಯ್ಸನ್, ಈ ಥರದ ಅಂಶಗಳನ್ನು ಔಷಧಿಯ ಜೊತೆಯಲ್ಲಿ ಕೊಟ್ಟಿದ್ರು. ಯಾಕಂದರೆ ಅವರು ಔಷಧಿಯ ಜೊತೆಯಲ್ಲಿ ಇದನ್ನು ಸೇರಿಸಿದ್ದಾರೆ ಅನ್ನುವಂಥದ್ದು ಆರೋಪ. 4 ತಿಂಗಳ ನಂತರ ಏನಾದರೂ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ, ಯಾಕೆ ಸತ್ರು ಅನ್ನೋದು ಗೊತ್ತಾಗೋದಿಲ್ಲ. ಆದರೆ FSL ರಿಪೋರ್ಟ್ ಬಂದ ಮೇಲೆ ಈಗ ಸತ್ಯ ಗೊತ್ತಾಗಿರೋದು. ಆ ಹೆಣ್ಣು ಮಗಳು ಕೃತಿಕಾ ರೆಡ್ಡಿ ಅನ್ನುವಂತಹ ವೈದ್ಯೆಗೆ ಆಕೆಯ ಒಂದಷ್ಟು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿರ್ತವೆ. ಹೆಣ್ಮಕ್ಳು ಅಂದಾಗ ಋತುಧರ್ಮ ಚಕ್ರವನ್ನು ಪಾಲಿಸುವಂಥವ್ರು, ಅವರಿಗೆ ಅದೊಂದು ಪುನರ್ಜನ್ಮ, ತಿಂಗಳಿಗೊಂದು ಪುನರ್ಜನ್ಮ ಎತ್ತಿ ಬರುವಂತಹ ಆ ತಾಯಂದಿರಿಗೆ ಸಮಸ್ಯೆಗಳಿರುತ್ತೆ, ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಗಂಡಸಾದ ನಾವುಗಳು ಅದನ್ನು ಅರ್ಥ ಮಾಡ್ಕೋಬೇಕು, ಅವರನ್ನು
ದೊಡ್ಡ ರೀತಿಯಲ್ಲಿ ನಡೆಸ್ಕೋಬೇಕು. ಅದೇನೇ ಇರಬಹುದು, ಅದು ಅವರವರ ವೈಯಕ್ತಿಕ. ಆದರೆ ಇಲ್ಲಿ ಅವರ ಸಮಸ್ಯೆಗಳಿದ್ದಾಗ ಅವರಿಗೆ ವೈದ್ಯಕೀಯ ಸೇವೆಯನ್ನು ಕೊಡುವ, ವೈದ್ಯಕೀಯವಾಗಿ ಒಂದು ಉಪಚಾರ ಮಾಡುವಂತಹ ಸಂದರ್ಭದಲ್ಲೇ ಅನಸ್ತೇಷ್ಯವನ್ನು ಕೊಟ್ಟಿರುವಂಥದ್ದು ಅಥವಾ ಮತ್ತೊಂದು ವಿಷ ಕೊಟ್ಟಿರುವಂಥದ್ದು. ಯಾಕಂದರೆ ಓತಲ್ಲಿ ಹೇಳ್ತಾರೆ, ನಾನು ಯಾರಿಗೂ ವಿಷ ಕೊಡೋದಿಲ್ಲ, ವಿಷ ಕೊಡೋ ರೀತಿ ನನ್ನ ಮನಸ್ಸು ಪ್ರೇರೇಪಿಸಿದಂತೆ ನಾನು ನೋಡ್ಕೋತೀನಿ. ಅಷ್ಟೇ ಅಲ್ಲ, ನಾನು ಮತ್ತೊಬ್ಬರಿಗೆ ವಿಷ ಕೊಡಿ ಅಂತ ಸಲಹೆನೂ ಕೊಡೋದಿಲ್ಲ ಅನ್ನುವಂಥದ್ದು ಹಿಪೋಕ್ರಟಿಕ್ ಓತಲ್ಲೇ ಇದೆ, ವೈದ್ಯರು ಮಾಡುವಂತಹ ಪ್ರಮಾಣದಲ್ಲೇ ಇದೆ. ಆದರೆ ಇಲ್ಲಿ ಅದೇ ರೀತಿಯ ವಿಷವನ್ನು ಧರ್ಮಪತ್ನಿಗೆ, ಕೈ ಹಿಡಿದ ಹೆಂಡತಿಗೆ, ಜೊತೆಯಲ್ಲಿ ಸಾಗದಂತಹ ಸಪ್ತಪದಿ ತುಳಿದಂತಹ ಹೆಂಡತಿಗೆ ಈತ ಕೊಟ್ಟಿದ್ದಾನೆ. ಆ ಕಾರಣಕ್ಕೋಸ್ಕರ ಆ ಹೆಣ್ಣುಮಗಳು ಸಾವನ್ನಪ್ಪಿದ್ದಾಳೆ. ಆ ಫೋಟೋಗಳು ನೋಡಿದ್ರೆ ಹೊಟ್ಟೆಗೆ ಯಾರಿಗಾದರೂ ಉರಿಯುತ್ತೆ. ಎಂತಹ ಚಿನ್ನದಂತಹ ಬಂಗಾರದಂತಹ ಹೆಣ್ಣುಮಗಳ ಕಥೆಯನ್ನು ಇಷ್ಟು ಡಾಕ್ಟ್ರ್ ಅಲ್ವಾ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಲೋ ಬಿ ಪಿ ಅಂತಹ ಸಮಸ್ಯೆ ಇವೇನೇ ಇದ್ದರೂ ಒಬ್ಬ ಗಂಡನಾಗಿ ಅದಕ್ಕೂ ಮೀರಿ ವೈದ್ಯನಾಗಿ ಉಪಚರಿಸಿ ಅವರಿಗೆ ಗುಣಮುಖರನ್ನಾಗಿ ಮಾಡುವಂತಹ ಎಲ್ಲ ವಿದ್ಯೆ ಗೊತ್ತಿತ್ತು. MBBS ಮಾಡಿದ್ದಾರೆ ಅಂದರೆ ಒಂದು ಸಂಯಮ ಇರುತ್ತೆ, ಆ ಸಂಯಮವೂ ಇರಬೇಕಲ್ವ, ಇತ್ತು. ಆದರೂ ಕೂಡ ಅದು ಯಾವ ಕಾರಣಕ್ಕೆ ಈ ರೀತಿಯ ಕಟುಕತನಕ್ಕೆ ಈ ವ್ಯಕ್ತಿ ಮಹೇಂದ್ರ ರೆಡ್ಡಿ ಅವರು ಕೈ ಹಾಕಿದ್ರು ಗೊತ್ತಿಲ್ಲ. ಅರೆಸ್ಟ್ ಆಗಿದ್ದಾರೆ. ಇಂಥದ್ದೊಂದು ತಣ್ಣನೆಯ ಕ್ರೌರ್ಯದ ಬಳಿಕ ಹೆಂಡತಿಯನ್ನು ಕೊಂದ ಮೇಲೂ ಕೂಡ ಎರಡೂ ಕುಟುಂಬಗಳ ಜೊತೆಯಲ್ಲಿ ಚೆನ್ನಾಗಿದ್ದಾರೆ, ಯಾರಿಗೂ ಅನುಮಾನ ಬಾರದಂತೆ ನೋಡ್ಕೊಂಡಿದ್ದಾರೆ. ಆದರೆ ಒಂದು ವೈದ್ಯೋ ನಾರಾಯಣ ಹರಿ ಅಂತೆಲ್ಲ ಏನೆಲ್ಲ ಹೇಳ್ತಾರಲ್ಲ, ದೇವರಿಗೆ ಸಮಾನ ಅಂತ, ಅಷ್ಟು ದೊಡ್ಡ ಗೌರವ ಇಟ್ಕೊಂಡಿರುವಂತಹ ವೈದ್ಯರು ತೀರ ಮನೆಯವರಿಗೆ, ಹೆಂಡತಿಗೆ ಯಮನ ರೀತಿಯಲ್ಲಿ ಇಂಥದ್ದೊಂದು ಕೃತ್ಯಕ್ಕೆ ಭಾಗಿಯಾಗಿದ್ರಲ್ಲ, ಇನ್ನು ಯಾರನ್ನು ನಂಬ್ತಾರೆ ಜನ? ವೈದ್ಯರನ್ನು, ನ್ಯಾಯ ವ್ಯವಸ್ಥೆಗಳನ್ನು, ಎಲ್ಲರನ್ನೂ ಕೂಡ ಮುಚ್ಚು ಮರೆಯಿಲ್ಲದೆ ಹೇಳ್ಕೊಳ್ಳುವಂತಹ ಜನ ರೋಗಿಗಳು. ಇನ್ನು ನೋಡಿ, ಇಲ್ಲಿ ಮಹೇಂದ್ರ ರೆಡ್ಡಿಯವರು ತಮ್ಮ ಪತ್ನಿಗೆ ಈ ಥರ ಮಾಡಿದ್ದಾರೆ, ಬೇರೆ ಯಾರಿಗೂ ಅಲ್ಲ. ಆದರೆ FSL ರಿಪೋರ್ಟ್ ಬಂದ ಮೇಲಾದರೂ ಸತ್ಯ ಗೊತ್ತಾಗಿದೆ. 6 ತಿಂಗಳಾಗಿದೆ, ಎಲ್ಲ ಮುಗಿದು. ದೊಡ್ಡವರು ಅಥವಾ ಜ್ಞಾನಿಗಳು ಅಥವಾ ಓದ್ಕೊಂಡವರು ಅಥವಾ ಪ್ರಜ್ಞಾವಂತರು, ಪ್ರಾಜ್ಞರು, ಅಕ್ಷರಜ್ಞಾನಿಗಳು ಇಂಥವರೇ ಇಂತಹ ನೀಚತನಕ್ಕೆ, ಕಟುಕತನಕ್ಕೆ ಎಳೆದು ಬಿಟ್ಟರೆ, ರಾಕ್ಷಸಿ ಪ್ರವೃತ್ತಿಗೆ ಎಳೆದು ಬಿಟ್ಟರೆ ಸಮಾಜ ಎಲ್ಲಿಗೆ ಬಂದು ನಿಲ್ಲುತ್ತೆ? ಇನ್ನುಳಿದವರು ಏನನ್ನು ಫಾಲೋ ಮಾಡಬೇಕು? ನಿಜಕ್ಕೂ ಆ ಹೆಣ್ಣು ಮಗಳಿಗೆ ದಾರುಣ ಸಾವು ಬಂದಿದೆ. ಆ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ನೀಚ ಕೆಲಸ ಮಾಡಿರುವಂತಹ ಮಹೇಂದ್ರ ರೆಡ್ಡಿ ಅವರಿಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಯಾವ ಶಿಕ್ಷೆ ಆಗುತ್ತೋ, ಕಠಿಣ ಶಿಕ್ಷೆ, ಆ ಶಿಕ್ಷೆ ಕೊಡಲೇಬೇಕು.